ನನ್ನ ಹೆಸರು ವಂದನಾ ಅಂತ ಬೈಲಹೊಂಗಲದಿಂದ ಬಂದಿದ್ದೀನಿ ಸರ್. 4 ನಿಗಮ ಮಂಡಳಿಗಳು ಒಂದೇ ಟೈಮ್ ಅಲ್ಲಿ ಎಕ್ಸಾಮ್ ನಡೆಸಿದ್ದು. ಎಲ್ಲಾ 3 MSIL ಆಗಿರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆದಾಗಿರ್ಬೋದು, ಮೂರೂರ್ದು ಪ್ರೋಸೆಸ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಅವ್ರಿಗೆ ಆರ್ಡರ್ ಕಾಪಿ ಕೂಡ ಸಿಗೋ ಹಂತದಲ್ಲಿದೆ. ಆದ್ರೆ ನಮ್ದು 1:3 ಲಿಸ್ಟ್ ಕೂಡ ಸರಿಯಾಗಿ ಆಗಿಲ್ಲ. ಅದನ್ನ ರಿವೈಸ್ಡ್ ಲಿಸ್ಟ್ ಬಿಡ್ಬೇಕು ಅಂತ ಕೇಳ್ಕೊತೀವಿ. ಇವಾಗ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಸರ್, ಮನೆ ಮಠ ಅಂತ ಇರುತ್ತೆ. ಎಲ್ಲದನ್ನು ಬಿಟ್ಟು ನಾವಿಲ್ಲಿ ಫ್ರೀಡಂ ಪಾರ್ಕ್ ಬಂದು ಇಷ್ಟು ಜನ ಪ್ರೊಟೆಸ್ಟ್ ಮಾಡೋ ಒಂದು ನೆಸೆಸಿಟಿನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಫಿಸಿಕಲಿ ಚಾಲೆಂಜ್ ಇದ್ದಾರೆ, ನಮ್ಗೆ ಫ್ಯಾಮಿಲಿಗಳು ಇರ್ತವೆ. ಅವ್ರನ್ನೆಲ್ಲ ಇಲ್ಲಿವರೆಗೂ ಕರೆಸ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಅದು ಅವರಿಗೆ ಅವಮಾನ ಸರ್. ದಯವಿಟ್ಟು ನಾವು ನಾಳೆ ದಿನ ನಿಮ್ಮ ನೆರಳಲ್ಲೇ ಕೆಲಸ ಮಾಡ್ಬೇಕಾಗತ್ತೆ. ಸೊ ನಮ್ಮ ಒಂದು ಕೋರಿಕೆಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಾಸೆಸ್ ನ ಬೇಗ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕಳಕಳಿ ವಿನಂತಿ ಮಾಡ್ತೀವಿ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಈವೆಂಟ್ ನಡೆದಿದೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮಿಂದ ಈ ಒಂದು ಮಾಹಿತಿ ದಯವಿಟ್ಟು ಎಲ್ಲರಿಗೂ ತಲುಪಂಗ್ ಮಾಡಿ ನಮಗೆ ಬೇಗ ಕೆಲಸ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗೊತ್ತಿದೆ ಏನ್ ಮಾಡೋದು ಏನು ಅಂತ, ಬಟ್ ಆದ್ರೂ ಯಾವ್ದೇ ರೀತಿ ಆಕ್ಷನ್ ಆಗ್ಲಿ ನೆಕ್ಸ್ಟ್ ಮೂವ್ಗಳನ್ನ ಏನು ಚೇಂಜಸ್ ಮಾಡಿಲ್ಲ ಅಂದ್ರೆ ಅಭ್ಯರ್ಥಿಗಳು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗಾಗಿ ನಾವು ಏನಂತ ಕೇಳ್ಕೊತೀವಿ ಅಂದ್ರೆ ದಯವಿಟ್ಟು ಈ ಪ್ರೋಸೆಸ್ ನ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೇಳ್ಕೊತೀವಿ. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಅಂತ ಕೇಳ್ಕೊತೀವಿ. ನನ್ನ ಹೆಸರು ಶರತ್. ನನ್ನ ಹೆಸರು ಸಂಧ್ಯಾ ಅಶೋಕ್ ಪಾರಿಶಾಡ್ ಅಂತ. ನಾನು ಬೆಳಗಾವಿ ಡಿಸ್ಟಿಕ್ ಇಂದ ಬಂದಿದ್ದೇನೆ. ನಾನು 1/3 ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೇನೆ. KER ನಡೆಸಿರುವಂತ ಫುಡ್ ಡಿಪಾರ್ಟ್ಮೆಂಟ್ 2023 ಅಕ್ಟೋಬರ್ 29ರಂದು ನಡೆದಿರುವಂತ ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗೂ ಎಕ್ಸಾಮ್ ಬರ್ದಿದ್ದೀವಿ. ಆದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್ ಆಗಿರೋದು ಆಗ್ಲಿ, ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಫೈನಲ್ ಲಿಸ್ಟ್ ಸಕಟ್ ಬಂದಿದೆ. ಆದ್ರೆ ನಮ್ ಡಿಪಾರ್ಟ್ಮೆಂಟ್ ಮಾತ್ರ ಯಾವುದೇ ರೀತಿಯ ಪ್ರೊಸೆಸ್ ಆಗ್ತಾ ಇಲ್ಲ. 1/3 ಲಿಸ್ಟ್ ಅನ್ನ ಅವರು ಪ್ರೊಸೆಸ್ ಮಾಡಕ್ಕೆ, ಸೆಲೆಕ್ಷನ್ ಮಾಡಕ್ಕೆ ಅವ್ರಿಗೆ 6 ತಿಂಗಳು ಬೇಕಾಯ್ತು. ಎಕ್ಸಾಮ್ ರಿಸಲ್ಟ್ ಬಿಡಕ್ಕೆ 1 ವರ್ಷ ಬೇಕಾಯ್ತು. ಎಕ್ಸಾಮ್ ನಡೆದು ಹೋಗಿ 2 ವರ್ಷ ಆಯ್ತು. ಈಗ ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾ ಹೋದ್ರೆ ಯುವತನಾನೇ ಹೋಗ್ಬಿಡುತ್ತೆ ಎಲ್ಲಾರು. ಆಮೇಲೆ ಗೌರ್ಮೆಂಟ್ ನ ಬಿಟ್ಟು ಖಾಸಗಿ ಕಡೆ ಹೋಗ್ತಾರೆ. ಇದೇ ರೀತಿ ಆದ್ರೆ ಯುವಕರು ಸರ್ಕಾರದ ಮೇಲೆ ಹೋಪ್ಸೆ ಬಿಟ್ಬಿಡ್ತಾರೆ. ಗ್ಯಾರಂಟಿಗಳು ಕೊಡೋದು ತಪ್ಪಲ್ಲ, ಆದ್ರೆ ಗ್ಯಾರಂಟಿಗಳನ್ನ ಮಿತಿ ಮೀರಿ ಕೊಟ್ಟಿದ್ದಾರೆ. ಇದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅವ್ರು ತುಂಬಾ ಲಾಸ್ ಆಗ್ತಿದೆ. ಅದು ನಮ್ ಪ್ರಾಬ್ಲಮ್ ಅಲ್ಲ. ನಾವು ಎಕ್ಸಾಮ್ ಬರ್ದಿದ್ದೇವೆ, ಕಷ್ಟಪಟ್ಟು ಎಕ್ಸಾಮ್ ಬರ್ದಿದ್ದೇವೆ. ಹಂಗ್ ನೋಡಿದ್ರೆ ನಾನು ಡಿಗ್ರಿ ಫೈನಲ್ ಇಯರ್ ಫಸ್ಟ್ ಇಯರ್ ಒಳಗಿದ್ದಾಗ ನಾ ಎಕ್ಸಾಮ್ ಬರ್ದಿದ್ದೆ. ಫೈನಲ್ ಇಯರ್ ನನ್ನ ಅಕಾಡೆಮಿಕ್ ಇಯರ್ ಮುಗಿಯಕ್ ಬಂತು. ಅವ್ರು 3 ಇಯರ್ಸ್ ಬೇಕಾಯ್ತು ಒಂದ್ ಜಾಬ್ ಸೆಲೆಕ್ಟ್ ಮಾಡೋಕ. ಇದು ಒಂದ್ ಡಿಪಾರ್ಟ್ಮೆಂಟ್ ಕತೆ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗೂ ಹೋರಾಟದಿಂದಾನೇ ನಾವ್ ಸೆಲೆಕ್ಷನ್ ಪಡಿಬೇಕಂತಂದ್ರೆ ಎಕ್ಸಾಮ್ ಯಾಕೆ ಬರಿಬೇಕು? ಎಕ್ಸಾಮ್ ಬರೆಯೋ ಉದ್ದೇಶ ಏನು? ಸೊ ಆದಷ್ಟು ಬೇಗ ಆಹಾರ ಇಲಾಖೆಯವರು ನಮ್ಮ ಅನುಗ್ರಹನ, ವಿನತಿಯನ್ನ ಕೇಳಿಸ್ಕೊಂಡು 15 ದಿವಸ ಒಳಗೆ, ಕಾಂತಕುಮಾರ್ ಸರ್ ಹೇಳ್ದಂಗೆ 15 ದಿವಸದಲ್ಲಿ ಎಲ್ಲಾ ಪ್ರೊಸೆಸ್ ಮುಗಿಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಸರ್ ಜೊತೆ ಕೂಡಿ ನಾವು ಬೇರೆ ತರಾನೇ ಆಕ್ಷನ್ ತಗೋಬೇಕಾಗುತ್ತೆ. ಹಾ ಸರ್, ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ನಾವಾಗೆ ಇನಿಷಿಯೇಷನ್ ಮಾಡಿ ಕ್ಯಾಶ್ ಹಾಕಿ ಪಾಪ ಸರ್ನೆಲ್ಲ ರಿಕ್ವೆಸ್ಟ್ ಮಾಡಿ ಬಂದಿರೋದು. ಯಾರು ಎಲ್ಲಿಂದನೂ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಎಲ್ಲಾ ವಿದ್ಯಾರ್ಥಿಗಳೇ ಹಾಕೊಂಡು ಬಂದಿರೋದು. ಮುಂದಿನ ನಿರ್ಧಾರ ಸರ್, ಇವರು ಪ್ರೊಸೆಸ್ ಕಂಪ್ಲೀಟ್ ಮಾಡ್ರೆ ತುಂಬಾ ಒಳ್ಳೇದಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಅರ ಸಿಗುತ್ತೆ. ಹೋಗ್ಲಿ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಅರ ಸಿಗ್ತದಲ್ಲ. ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನ ಸಂಭಾಳಿಸ್ಕೊಂಡು ಹೋಗಾಕ ಒಂದು ಎಂಪ್ಲಾಯ್ ಸಿಗ್ತಾರಲ್ಲ. ಸೊ ಇವ್ರು ಎಂಪ್ಲಾಯ್ಮೆಂಟ್ ಬೇಡ ಅಂತಂದ್ರೆ ಸುಮ್ಮನೆ ರಿಕ್ರೂಟ್ಮೆಂಟ್ ಯಾಕೆ ಮಾಡ್ಕೋಬೇಕು? ಎಕ್ಸಾಮ್ ಯಾಕೆ ಬೇಕು ಇವರಿಗೆ? ಸುಮ್ಮನೆ ನಮ್ಗೆ ಆಸೆ ಯಾಕೆ ತೋರಿಸ್ಬೇಕು? ಸೊ ಇದನ್ನ ಇಲ್ಲ, ಮುಂದುವರಿಸ್ತೇವೆ. 15 ದಿವಸ ಟೈಮ್ ಕೊಡ್ತೇವೆ ಅಂತ ಹೇಳಿದ್ದೇವಲ್ಲ ಸರ್. ಹಾ ಸರ್. ನನ್ನ ಹೆಸರು ಅನುಪಮಾ ಅಂತ. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. KERದವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು 2023 ಅಲ್ಲಿ. ಈಗ 2025 ಬಂದಿದ್ದೀವಿ. ಅದೇ VAO ಎಕ್ಸಾಮ್ ನಡೆದಿದ್ದು 2024 ಅಕ್ಟೋಬರ್ ಅಲ್ಲಿ. ನಮ್ದು 2023 ಅಕ್ಟೋಬರ್ ಅಲ್ಲಿ ನಡೆದಿದೆ. 1 ವರ್ಷ ಗ್ಯಾಪ್ ಆದ್ರೂ ನಮ್ಗಿನ್ನು ಅಟ್ಲೀಸ್ಟ್ 1:3 ಲಿಸ್ಟ್ ನೀಟಾಗಿ ಬಿಟ್ಟಿಲ್ಲ ಅವರು. ಅವರಿಗೆಲ್ಲ VAದವರಿಗೆ ಈಗ ಆಲ್ರೆಡಿ ಆರ್ಡರ್ ಕಾಪಿ ಬಂದು ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇಷ್ಟೊಂದು ನೆಗ್ಲಿಜೆನ್ಸಿ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯುವಕರು ಮುಂದ್ ಬರ್ಬೇಕು ಅಂತಾರೆ. ನಾವು ಯುವ ಶಕ್ತಿ, ಅದು ಇದು ಇದೆ ಅಂತೆಲ್ಲ ಅಂತಾರೆ. ಈ ತರ ಅನ್ಎಂಪ್ಲಾಯ್ಮೆಂಟ್ ಇದ್ರೂನು ಯಾಕೆ ಇನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಡ್ತಾರೆ ಅಂತ
ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಬೇಗ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರಾಗಿರ್ಬೋದು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ನಾವು ಇನ್ನೂ ದೊಡ್ಡದಾಗಿ ಪ್ರತಿಭಟನೆ ಮಾಡೋಕೆ ಖಂಡಿತ ಸಿದ್ಧರಾಗಿದ್ದೀವಿ. ಹಾ, ನಾವು ಹೋಗಿ ಮಿನಿಸ್ಟ್ರಿಗೆ ಬೇಡಿಕೆ ಕೊಟ್ಟಿದ್ದೀವಿ. ಅನುಪಮ. ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ವಿ ವಾಂಟ್ ವಿ ವಾಂಟ್ ವಿ ವಾಂಟ್ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ವಿ ವಾಂಟ್ ವಿ ವಾಂಟ್ ವಿ ವಾಂಟ್